ಏನ ಇವನು ಮಾತಾಡೋ ಹೆಂಗೆ ಎತ್ಕೊಳ್ಳೋದು ನಿನ್ನನ್ನು ಹಿಡ್ಕೊಂಡು ಹೆಂಗೋ ವೀಡಿಯೋ ಮಾಡಿದ್ದು ನಿನ್ನ ಹಿಡ್ಕೊಂಡು ಹೆಂಗೋ ವೀಡಿಯೋ ಮಾಡೋದು ನಿನ್ನೆ ಏನು ಹೇಳು ಏನು ಇಲ್ಲಿ ನೋಡು ಅಲ್ಲೇ ನೋಡ್ತೀಯ ಇಲ್ಲಿ ನೋಡು ಹಾಯ್ ಇದೆಯಂತೆ ಯಾರಪ್ಪ ಹೇಳಿದ? ಫುಲ್ ವೀಕ್ ಆಗೋಗಿದ್ಯಂತೆ. ನಾನು ಚೆನ್ನಾಗಿ ನೋಡ್ಕೊತಾ ಇಲ್ವಂತೆ. ಚೆನ್ನಾಗಿ ನೋಡ್ಕೊತೀನಿ. ಹಾಂ ಫೋನ್ ಆನ್ ಮಾಡು ಅಂದಿದ್ದಾರು. ಹಾಂ ಫೋನ್ ಹಾಂ ಅದೇ ಮಾಡಬೇಕು. ಏನೋ ಜಾಸ್ತಿ ಕೆಲಸ ಬೇರೆ ಮಾಡಿಸ್ತೀನಂತೆ. ಹಾಕಿರೋದು ಎಷ್ಟೊಂದು ಜನ ಏನು ಕೆಲಸ ಮೊಮ್ಮಗ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರೋದಕ್ಕೆ ಫುಲ್ಲು ಫೀಲಲ್ಲಿ ಇದೆಯಲ್ಲ. ತಿಕ್ಕಂಸ್ಕೊಂಡೋಗ ನಿಜ ಹೇಳಕ್ಕೇನು? ಹೌದು. ಏನು ಹಿಂಗೆ ಬಿದ್ದಿದ್ಯಾ? ನಾನು ಹಿಂಗೆ ಮನ್ಕೊಳ್ಳೋದು. ದಿಸ್ ಇಸ್ ಲೊಕೇಶನ್. ಫಸ್ಟು ನಮ್ಮ ಅಮ್ಮ ಮನ್ಕೋತಾ ಇದ್ರು, ನಮ್ಮ ಅಪ್ಪ ಕುಂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಇವಾಗ ನಮ್ಮ ಅಪ್ಪ ಮನ್ಕೊಂತವ್ರು. ಆದ್ರೆ ಖಾಲಿ ಹೊಡಿತಾ ಇತ್ತು ಮನೆ. ಎಷ್ಟು ಗಂಟೆಯಲ್ಲಿ ಇವೆಂಟ್ ಮಾಡಿರೋ ವಿಡಿಯೋ ಹಾಕಿರೋದು. ಆದರೂ ಬರೋ ದುಡ್ಡು ಎಷ್ಟು ಕಮ್ಮಿ ಹೇಳು. ನಾನು ಫ್ರೀಯಾಗಿ ಕೊಡ್ತೀನಿ ತಾನೆ ಪ್ಲೇಟ್ ಡೆಕೋರು. ಹೌದು, ಐಟಮ್ ಅವರೇ ತಂದುಕೊಟ್ರೆ ರೆಡಿನೂ ಮಾಡ್ಕೊಡ್ತೀವಿ ತಾನೆ. ಕಾಸು ಕೊಟ್ಟು ಪ್ಲೇಟ್ ಡೆಕೋರ್ ಮಾಡಿಸ್ಕೊಳ್ಳೋದು ನೋಡಿದ್ಯಾ? ಮಾಡಿಸ್ಕೊಳ್ಳಿ ಬಿಡು. ಎಷ್ಟು ಕೊಟ್ರು ಹೇಳು ದುಡ್ಡು? 12,000. 12,000 ಹೊಟ್ಟೆಲ್ಲ ಹುರಿದೋಗುತ್ತೆ. ನಾನು ಇರೋದ್ರಲ್ಲಿ ಫ್ರೀಯಾಗಿ ಕೊಡ್ತೀನಿ ಪ್ಲೇಟ್ ಡೆಕೋರು. ನಂದಿನೂ ಫ್ರೀಯಾಗಿ ಕೊಟ್ಟಿಲ್ಲೇನಪ್ಪ ನಾನು. ನಂದಿ ಪ್ಲೇಟ್ ಡೆಕೋರಿಂದ ಹಿಡಿದು A to Z ಫ್ರೀಯಾಗಿ ಕೊಟ್ಟಿರ್ತೀನಿ. ಅದರಲ್ಲೂ ಜನ ಏನು ಮಾಡೋಕ್ಕಲ್ಲ, ಅವರು ಬಿಸ್ನೆಸ್ ಮಾಡ್ತಾವ್ರೆ. ಆಮೇಲೆ ಅವ್ರ ಬಿಸ್ನೆಸ್ ನಾನು ಮಾಡೋದು ಬೇಡ. ನಾವು ಫ್ರೀಯಾಗಂತೂ ಕೊಡ್ತಾಯಿದ್ದೀವಿ. ಯಾರು ಇಷ್ಟ ಇದ್ದರೆ ಮಾಡಿಸ್ಕೊಳ್ಳಿ. ಪ್ಯಾಕೇಜ್ ಕೊಟ್ಟರೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಪ್ಪಂಗೆ ಎಂತಕ್ಕೆ ಬೇಜಾರಲ್ಲಿದ್ದೆ ಅಂತೆಲ್ಲ ಕೇಳಿದೆ. ಅಪ್ಪ ಅಲ್ಲೇ ಎಲ್ಲ ಉತ್ತರ ಕೊಟ್ಟಿದ್ದಾರೆ, ನೋಡ್ಬೋದು. ನಾನು ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡಬೇಕಲ್ಲ, ಡೈಲಿ ಲಾಗ್ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಆದ್ದರಿಂದ ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ಎಲ್ಲ ಎದ್ದು ಮಾಡಿ ಲಾಸ್ಟಲ್ಲಿ ನಾನು ಪಾಪು ನೋಡೋಕ್ಕೆ ಹೋಗಿದ್ದಿದ್ದು. ನಾನಂದರೆ ಒಂದು ಮಧ್ಯಾಹ್ನದಂಗೆ, ಆದರೆ ಫಸ್ಟ್ ವೀಡಿಯೋ ಅದನ್ನೇ ಹಾಕಿದ್ದೀನಿ. ಆಮೇಲೆ ಫಸ್ಟೆಲ್ಲ ಬೆಳಗ್ಗೆನೇ ಮಾರ್ಕೆಟ್ಗೆ 2 ಗಂಟೆಗೆ ಹೋಗಿ ಐಟಮ್ ಎಲ್ಲ ತೊಗೊಂಡು ಬಂದು, ಎಂತಕ್ಕೆ ಅಂದರೆ ಸೆಲೆಕ್ಟೆಡ್ ಐಟಮ್ ನಾವೇ ತಂದು ಹೊಲ್ಕೊತೀವಿ. ಇವೆಂಟು ಒಂಚೂರು ಚೆನ್ನಾಗಾಗಬೇಕು ಅಂದರೆ ನಾವೇ ಮಾಡ್ಕೊಬೇಕು. ಆದ್ದರಿಂದ ನಾನೇ ಮಾಡ್ಕೊತೀನಿ. ಎಲ್ಲ ಹೂವೂ ನಾವೇ ತಂದು ಹೊಲ್ಕೊತೀವಿ. ಒಂದು ಸ್ವಲ್ಪ ಹೂವು ತುಂಬ ತೋಮಾಲೆ ಆದರೆ ಹುಡುಗರನ್ನ ಕರೆಸ್ತೀನಿ. ನೋಡ್ತಾ ಇರ್ಬೋದು, ನಾನು ಹೊಲ್ಕೊತಾ ಇದ್ದೆ. ಹಾಗೆ ಅವ್ನಿಗೆ ಜೂಗೆ ಒಂದು ಸ್ವಲ್ಪ ಅರ್ಜೆಂಟ್ ಆಗೋಯಿತು. ಅವನದು ಟೈಮು ಈ ಟೈಮಿಂದ ಈ ಟೈಮ್ ಅಂತ ಇರುತ್ತೆ ಮಾರ್ನಿಂಗು. ಆದ್ದರಿಂದ ಅವನ್ನ ಕರ್ಕೊಂಡು ಹೋಗ್ಬೇಕಾಯ್ತಪ್ಪ. ಅದಕ್ಕೂ ಮುಂಚೆ ಅವರು ಒಂದು ಸ್ವಲ್ಪ ಅಲ್ಲಿ ಅನ್ನ ಎಲ್ಲ ಇಕ್ತಾಯಿದ್ರು. ನಾನು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಎಲ್ಲ ನಾವು ಹಂಗೇ ಅಲ್ಪ ಸ್ವಲ್ಪ ಏನೇನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಅವ್ರು ಇದು ಮಾಡ್ತಾಯಿದ್ರು. ನಾನು ಹೂವು ಹೊಲ್ಕೊಂಡು ಆಲ್ಮೋಸ್ಟ್ 2 ಅವರ್ ಹೂವು ಹೊಲ್ದಿದ್ದೀನಿ. ಇದು ನೈಟ್ ಇವೆಂಟ್ ಇರೋದು, 2 ಗಂಟೆ ಮಿಡ್ ನೈಟಲ್ಲಿ ಇವೆಂಟ್. ಎಂತಕ್ಕೆ ಮಾರ್ನಿಂಗ್ 6 ಗಂಟೆಗೆ ಇವೆಂಟ್ ಇರೋದ್ರಿಂದ ನಾನು ನನ್ನ ಟೀಮೆಲ್ಲ ಹೋಗಿ ಮಾಡಿದ್ವಿ. ನನಗೂ ಎಷ್ಟು ಸುಸ್ತಾಗೋಗಿತ್ತು ಅಂದರೆ 3 ದಿವಸದಿಂದ ನಿದ್ದೆ ಇರಲಿಲ್ಲ. ನನಗೂ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಮಾಡಿದೆ, ಗ್ಯಾಸ್ಟಿಕ್ಕು. ಆಚೆ ತಿಂದು ಒಂದು ಸ್ವಲ್ಪ ಗ್ಯಾಸ್ಟಿಕ್ಕಾಗಿ ನನಗೂ ಸ್ಕ್ಯಾನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಹೇಳೋಕ್ಕೆ ಬೇಜಾರು ಏನಂದರೆ, ಕೆಲಸ ಮಾಡೋ ಇದರಲ್ಲಿ ಊಟ ಗೀಟ ಕರೆಕ್ಟಾಗಿ ತಿಂದೆ ಹಿಂಗಾಗಿರೋದು. ಒಂದು ಸ್ವಲ್ಪ ಸರಿ ಮಾಡ್ಕೋಬೇಕು. ನಾನು ಮಗು ಜೊತೆ ಎಲ್ಲ ಚೆನ್ನಾಗಿರಬೇಕು ಅಂತ ಆಸೆ ಇದೆ.
ಅದರಿಂದ ನಾನು ಇವಾಗೆಲ್ಲ ತೋರಿಸ್ಕೊಂಡು ಬಂದೆ. ಅದಾದಮೇಲೆ ನಾನು 2 ಅವರ್ 3 ಅವರು ಕ್ಲೀನಾಗೆಲ್ಲ ಹೊಲ್ಕೊಂಡ್ವಿ. ಅಪ್ಪನೂ ಬಂದರು ತಿರ್ಗಾ. ಅಷ್ಟೊತ್ತಿಗೆ ನಾನು ಎಲ್ಲ ಹೂವನೂ ಹೊಲಿಯೋಣ ಅಂತ ನಾನೊಬ್ಬನೇ ಮಾಡಿದೆ. ಅಪ್ಪ ಇಲಾಖೆಗಳು ಹೊಲಿತಾರೆ, ಅವ್ರು ಬೇಗ ಹೊಲಿತಾರೆ. ಎಂತಕ್ಕೆ ಅಂದರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಇಲ್ಲಿ ದಿಂಡ್ಗಲ್ಲಿ ಹೊಲಿಬೇಕಾಯಿತು. ಈವೆಂಟ್ ನೀವು ನೋಡಿ ಚೆನ್ನಾಗಿದ್ದರೆ ನನಗೆ ಈವೆಂಟ್ ಕೊಡಿ. ನಾನು ಹೇಳ್ತಾ ಇರೋದು ಸುಮ್ಮನೆ ಪ್ಲೇಟ್ ಡೆಕೋರ್ಗೆ ತುಂಬ ಇನ್ವೆಸ್ಟ್ಮೆಂಟು ಕೊಡೋ ಬದಲು ನಮಗೆ ಕೊಟ್ಟರೆ ನಾವು ಫ್ರೀಯಾಗೇ ಮಾಡಿಕೊಡ್ತಾಯಿದ್ದೀವಿ. ಡೆಕೋರೇಷನ್ ಜೊತೆ ಡೆಕೋರೇಷನ್ ಮಾಡಿಸ್ಕೊಂಡು ಪ್ಲೇಟ್ ಡೆಕೋರಿಗೆ ಕಾಸು ಕೊಟ್ಟಿದ್ದಾರೆ. ನಾವು ಡೆಕೋರೇಷನ್ನೇ ಕಮ್ಮಿ ಕೊಟ್ಟಿರೋದು, ಅದ್ರ ಜೊತೆ ಪ್ಲೇಟ್ ಡೆಕೋರ್ ಅಂತ ಹೇಳಿದ್ರು. ನಾವೇ ಹುಡುಗರು ಫ್ರೀ ಇರ್ತಾರೆ ಮಾಡಿಕೊಡ್ತಾರೆ, ಫ್ರೀಯಾಗಿ ಮಾಡಿಕೊಡ್ತಾಯಿದ್ದೀವಿ. ಒಂದು ಸ್ವಲ್ಪ ಅವ್ನು ವಾಕಿಂಗ್ ಟೈಮ್ ಆಯಿತು, ಕರ್ಕೊಂಡೋದ್ರು. ನಾನು ಅಪ್ಪ ಹೋದ್ರಲ್ಲ, ಬರೋ ಅಷ್ಟೊತ್ತು ನಾವು ಹೊಲ್ಬಿಡೋಣ ಅಂತ ಹೊಲಿದು ಎಲ್ಲ ಮಾಡ್ಕೊಂಡ್ವಿ. ನನಗೆ ಏನಂದರೆ ಒಬ್ಬನೇ ಇದ್ದರೆ ಚೂರು ತಲೆನೇ ಕೆಡ್ಸ್ಕೊಳ್ಳೋ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಫಸ್ಟ್ ಆದರೆ ಹುಡುಗರು ಅವರು ಇವರು ಎಲ್ಲ ಇರ್ತಾಯಿದ್ರು, ಫ್ರೆಂಡ್ಸು ಅವರು ಫೋನ್ ಮಾಡ್ತಾಯಿದ್ರು, ಅದು ಇದು ಸಹವಾಸ ಇತ್ತು. ಇವಾಗ ಯಾರ್ದೂ ಇಲ್ಲ. ನಾನು ಯಾವ ಫ್ರೆಂಡ್ಸ್ ಜೊತೆನೂ ಹೋಗಲ್ಲ, ಯಾರೂ ನಾನು ಇದು ಮಾಡಲ್ಲ. ಅವ್ರಾಗ ಅವ್ರು ಫೋನ್ ಮಾಡಿದ್ರೆ ಮಾತಾಡ್ತೀನಿ, ಇಲ್ಲಾಂದರೆ ನಾನು ಅದನ್ನು ಮಾತಾಡಲ್ಲ. ಒಂದು ಏಜು ಅಂತ ಬಂದಮೇಲೆ ಅವೆಲ್ಲ ಗೊತ್ತಾಗೋಗುತ್ತೆ. ಒಂದು ಏಜ್ ಆಗೋವರೆಗೂ ಅಷ್ಟೇ ಫ್ರೆಂಡ್ಸು ಅದು ಇದು ಅಂತ. ಒಂದು ಜವಾಬ್ದಾರಿ ಕೆಲಸ ಅಂತ ಬಂದರೆ ಅವೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಇದನ್ನು ನಮ್ಮಮ್ಮ ನಮ್ಮಪ್ಪ ಅವಾಗ ಹೇಳ್ತಾಯಿದ್ರು, ಅಯ್ಯೋ ಇಲ್ಲ ಅದೆಲ್ಲ ಇಲ್ಲ ಅಂದ್ಕೊತಾಯಿದ್ವಿ. ಆದರೆ ಇವಾಗ ನಮಗೆ ಗೊತ್ತಾಗೋಗುತ್ತೆ. ಒಂದು ಏಜಿಗೆ ಬಂದಮೇಲೆ ಅಯ್ಯೋ ಯಾರು ಸಹವಾಸ ಅಂತೂ ಫಸ್ಟ್ ಕೆಲಸ ಮಾಡಪ್ಪ. ಜೀವನದಲ್ಲಿ ಬ್ಯುಸಿಯಾಗಿರ್ಬೇಕಂತೆ. ಫ್ರೀಯಾಗಿದ್ದರೆ ಎಲ್ಲರೂ ಹೇಳ್ತಾರೆ ಸೋಂಬೇರಿ, ಏನೂ ಮಾಡಲ್ಲ ಅದು ಇದು ಅಂತ. ಬ್ಯುಸಿಯಾಗಿದ್ದರೆ ದುಡ್ಡು ಮಾಡ್ತಾವನೆ. ದುಡ್ಡು ಮಾಡೋಂಗಿದ್ದಿದ್ರೆ ಎಲ್ಲರ ಥರನೂ ನಾನು ಒಂದು ಕಾರು ಮನೆ ಎಲ್ಲ ಮಾಡ್ತಾಯಿದ್ದೆ. ಎಲ್ಲದಕ್ಕೂ ಲೋನ್ಗೆ ಹೋಗ್ತಾ ಇರಲಿಲ್ಲ. ಈ ಈವೆಂಟು ನಾನು ಮಾಡಿರೋದು 18,000 ಟೋಟಲ್ ಫ್ಲೆಕ್ಸು A to Z ಈವೆಂಟ್ಸ್ಗೆ ಹಾರ ಎಲ್ಲನೂ. ನೀವು ನೋಡ್ತಾ ಇರ್ಬೋದು ಈವೆಂಟ್ಸ್ಗೆ ಏನೇನು ಇಟ್ಟಿದ್ವಿ, ಏನೇನು ಮಾಡಿದ್ವಿ ಅಂತ. ಹೇಳ್ತಾರೆ ತುಂಬ ಕಾಸ್ಟ್ಲಿ ಅಂತ. ಬೇರೆಯವ್ರು ಇದೇ ಈವೆಂಟ್ನ 45,000 ರೂಪಾಯಿ ಕೊಟೇಶನ್ ಕೊಟ್ಟಿದ್ದಾರೆ ಕ್ಲೈಂಟ್ಗೆ. ಒರಿಜಿನಲ್ ಫ್ಲವರ್ಸ್ ಎಲ್ಲ ಹಾಕಿರೋದು. ನಮಗೆ 3,000 to 4,000 ರುಪೀಸ್. ನಾವೇನಂದರೆ ಹುಡುಗರು ಎಲ್ಲರೂ ಸೇರಿ ಒಂದು 2,000 3,000 ರೂಪಾಯಿ ರೇಂಜಲ್ಲಿ ನಾವು ಇದು ಮಾಡ್ತೀವಿ. ಅದನ್ನು ಒಂದಷ್ಟು ಜನ ಏನಂತಾರೆ, ಅಯ್ಯೋ ನೀವು ಕಾಸ್ಟ್ಲಿ ಏನಂದರೆ ಬೇರೆಯವ್ರ ಹತ್ರನೇ ಮಾಡಿಸ್ಕೊಂಡು ಅಭ್ಯಾಸ ಆಗಿರುತ್ತೆ. ಅವ್ರ ಹತ್ರ ಕೊಟೇಶನ್ ತೊಗೊಂಡಿರ್ತಾರೆ. ನಂದು ಬುಕ್ಕಿಂಗ್ ಆದಮೇಲೆ ಕೇಳ್ತಾರೆ, ಸರ್ ನೀವೇ ಮಾಡಿಕೊಡಿ ಅಂತ. ನಾನು ಇಲ್ಲಿ ಇನ್ನೊಬ್ರ ಹತ್ರ ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿರ್ತೀನಿ. ಇವ್ರಿಗೆ ಹೆಂಗೆ ಮಾಡೋಕ್ಕಾಗುತ್ತೆ? ಫಸ್ಟೇ ಬುಕ್ಕಿಂಗ್ಸ್ 1 month 2 months ಬಿಫೋರೇ ಕೊಡಿ. ಎಂತಕ್ಕೆ ಅಂದರೆ ನಿಮಗೂ ಪ್ರೈಸಸ್ ಕಮ್ಮಿ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟರೆ ಹೂವದ ರೇಟ್ ಏನಿರುತ್ತೋ ಆ ರೇಟಿಗೆ ಮಾಡಬೇಕಾಗತ್ತೆ. ನೀವು ಅರ್ಥ ಮಾಡ್ಕೊಂಡು ಒಂದು ಮುಂಚೆನೇ ಕೊಟ್ಟರೆ, ಎಂತಕ್ಕೆ ಅಂದರೆ ನಾನು ಇದರಲ್ಲೆಲ್ಲ ಫಾರ್ಮಲ್ಲಿ ನಾನು ಬೈ ಮಾಡ್ತೀನಿ ಅವಾಗ. ಎಂತಕ್ಕೆ ಅಂದರೆ ಫಸ್ಟೇ ಬುಕ್ಕಿಂಗ್ ಆಗಿದೆ ಅಂದ್ಬಿಟ್ಟು ಫಾರ್ಮ್ಗೆ ದುಡ್ಡು ಕೊಟ್ಟರೆ ಅವ್ರು ನಮಗೆ ಏನು ರೇಟ್ ಇದೆಯೋ ಆ ರೇಟಿಗೆ ಕೊಡ್ತಾರೆ. ನಾವು ಲಾಸ್ಟ್ ಮೂಮೆಂಟಲ್ಲಿ ಫಾರ್ಮಲ್ಲಿ ತರೋಕ್ಕಾಗಲ್ಲ. ಎಂತಕ್ಕೆ ಅಂದರೆ ಫಸ್ಟೇ ಕೊಟ್ಟರೆ ಎಲ್ಲ ಒಂದು ಬಲ್ಕಾಗಿ ಆರ್ಡ್ರ್ ಮಾಡಿರ್ತೀವಿ, ಅವರು ಆವಾಗ ಕಳಿಸ್ತಾರೆ. ಆವಾಗ ತುಂಬ ಕಮ್ಮಿ ಇರುತ್ತೆ. ರೈತರ ಹತ್ರ ತೊಗೊಂಡ್ರೆ ತುಂಬ ಕಮ್ಮಿ ಆಗುತ್ತೆ. ಆ ಥರ ಇದು ಮಾಡ್ಬೋದು. ಅಪ್ಪನೂ ಬಂದರು ತಿರ್ಗಾ. ಅವ್ರದ್ದು ಇಲಾಖೆ ಒಂದೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಂದ್ಬಿಟ್ಟು ಹೊಲಿತಾಯಿದ್ರು. ಏನಪ್ಪ ಬರೀ ಇದನ್ನೇ ತೋರಿಸ್ತಾವನೆ ಅಂದ್ಕೊಬೇಡಿ. ಒಂದು ಲಾಂಗ್ ಲೆಂತ್ ವೀಡಿಯೋ ಬೇಕೇ ಬೇಕು. ನಾನು ಅಷ್ಟೊಂದು ದೊಡ್ಡ ವೀಡಿಯೋನೂ ಮಾಡಲ್ಲ. ಅದಾದಮೇಲೆ ಅಮ್ಮಂಗೆ ಒಂದು ಹಾರ ಹೊಲ್ಕೊಂಡ್ವಿ. ನಾಳೆ ಹಾಕೋಣ ಅಂದ್ಬಿಟ್ಟು ಹಾರ ಎಲ್ಲ ಹೊಲ್ಕೊಂಡು ನಾನು ಇದುವರೆಗೂ ಅಮ್ಮನ ಫೋಟೋಗೆ ನಾನು ಮಾಡಿರೋ ಕೈಯಿಂದನೇ ಮಾಡಿ ಹಾಕೋದು ಹಾರನ. ಅದಾದಮೇಲೆ ಅಪ್ಪ ಪುಳಿಯೋಗರೆ ಮಾಡೋಣ ಅಂದರು. ಹೂ ಇದೆ. ಸಾಸಿವೆ ಹಾಕ್ಬೇಕಾ? ಬೇಡ ಮತ್ತೀಗ ಎಣ್ಣೆ ಹಾಕಲ್ಲ. ನೀರು ಇತ್ತಿರೋದು ಎಲ್ಲಿ ತಂದಿದ್ದಪ್ಪ ಇದು? ಬನಶಂಕರಿ ಹತ್ರ ತಾನೇ? ಹಂಗಾರೆ ಇದು ಬೇಕ್ರಿಲಿ ತಂದಿರೋದು. ಇದು ಪುಳಿಯೋಗರೆ. ಏನು ಹುಡುಕ್ತಾ ಇದೆಯಾ ಕೃಷ್ಣಪ್ಪ?
ಹಾಂ ಏನು ಹಾಕು ಅಂದ್ರೆ ಅದಕ್ಕೆ ಏನೋ ಬೇಕು ಮಾಡ್ಕೊಂಡು ಏನೋ ಕರ್ಬೇವು ಹಾಕೊಂಡಿದ್ದು. ಕರಿಬೇವು ಅಯ್ಯ ಕರಿಬೇವು ಐತಿ ತಾಂಬತ್ತೀನಿ. ಹೋಗ್ಬಿಟ್ಟು ವಾಪಸ್ ಬಂದೆ ಮರ್ತೋದಾ? ಎಣ್ಣೆ ಹಾಕ್ಲಾ? ಇದ ಯಾವ ಈ ಕಡೆ ಹಾಕು ಚೂರು ಹಾಕು ಸಾಕಲ್ವಾ? ಚೂರು ಇನ್ನೊಂದು ಚೂರು ಸಾಕು. ಫಸ್ಟೇ ಕರ್ಬೇವು ಹಾಕ್ಬೇಡ, ಇದನ್ನು ಹುಡ್ಕೋ. ಸಾಕಾ? ಇನ್ನೊಂದೆರಡು ಹಾಕ್ಲಾ? ಇನ್ನಿಷ್ಟ ನನ್ನಿಷ್ಟ ಅಂದರೆ ಬೇಕಂದ್ರೆ ಎಷ್ಟು ಬೇಕಾ ಹಾಕು. ತಲೆ ಹಿಡಿದ್ಬಿಡುತ್ತೆ ಹಾಕಲ್ಲ. ಇಲ್ಲೆಲ್ಲ ಅನ್ನಕ್ಕೇನಾದ್ರು ಇಕ್ಕಿದ್ಯಾ ನೋಡು. ಇಲ್ಲ ಹೊಡ್ಕೊಂತೀನಿ. ಬಡ್ಕೊಂತಾರೆ, ಇದನ್ನೆಲ್ಲ ಹಂಗೆ ಹಾಕ್ತೀನಿ. ಈ ಡೆಕೋರೇಷನ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಈವೆಂಟ್ಸ್ ಕೊಡಿ ಅಂತ ನಾನು ಕೇಳ್ತೀನಿ. ಈ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾಯಿದೆ. ಒಬ್ಬರು ನನಗೆ ಗೋಡನ್ಗೆ ಇದು ಮಾಡ್ತೀನಿ ಅಂದರು, ಅದು ನಂದು ಈವೆಂಟ್ಸ್ ಪೇಜ್ದು. ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ತುಂಬ ಒಳ್ಳೆಯದಾಗುತ್ತೆ. ಗೋಡನ್ಗೆ ಜಾಗ ಕೊಡ್ತೀನಿ ಅಂದಿದ್ರು. ನಾವು ಪೇ ಮಾಡ್ತೀವಿ. ಏನೇ ಇದ್ದರೂ ಪ್ಲೀಸ್ ಇದಕ್ಕೆ ಅಪ್ಡೇಟ್ ಮಾಡಿ. ಮೇಲ್ ಐ ಡಿನೂ ಕೊಟ್ಟಿಲ್ಲ, ಮೇಲ್ ಐ ಡಿಗೆ ಮೆಸೇಜ್ ಮಾಡಿ ಅಂದಿದ್ರಿ, ಗೊತ್ತಾಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.